ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರಿಗೂ ಕೂಡ ನೋಡಿರ್ಬೋದು ದರ್ಶನ್ ಸರ್ ಪರಿಸ್ಥಿತಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ದರ್ಶನ್ ಸರ್ ಒಂದು ವಿಷಯ, ಬಟ್ ಆದರೂ ಕೂಡ ಈಗ ದರ್ಶನ್ ಸರ್ಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಸಹ ಕೈದಿಗಳಿಂದ ನಿಂದನೆ ಆಗ್ತಾ ಇದೆ, ಒಂದು ಬೆದರಿಕೆ ಆಗ್ತಾ ಇದೆ. ಜಾಮೀನು ಅರ್ಜಿಯಲ್ಲಿ ಕೂಡ ಒಂದು ನೋವು ತೋಡಿಕೊಂಡ ಒಂದು ದಾಸ ಅಂತ ಕೂಡ ಹೇಳ್ಬೋದು. ಈಗ ಅಂದರೆ ಜಾಮೀನು ಅರ್ಜಿಯಲ್ಲಿ ಅಲ್ಲೊಂದು ನೋವನ್ನು ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಕೋರ್ಟಲ್ಲಿ. ಬಟ್ ಏನಾಗ್ತಾ ಇದೆ ಅಂತ ನಾನು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಹೀಗೆ ನಿಮ್ಮ ಅವಕಾಶ ಬರ್ತಾ ಇರಲಿ ಸ್ನೇಹಿತರೆ. ನಿಮಗೆ ಅನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಮತ್ತೆ ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮಗೆ ಸಹ ಕೈದಿಗಳಿಂದ ನಿಂದನೆ ಆಗ್ತಾ ಇದೆ, ಜೀವ ಬೆದರಿಕೆ ಆಗ್ತಾ ಇದೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಗೊತ್ತೇ ಇದೆ. ನೆನ್ನೆ ಅಂತ ಹೊರದಾಡ್ತಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಇದು. ಬಟ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಜಾಮೀನು ಅರ್ಜಿಯಲ್ಲಿ ಕೂಡ ಈ ನೋವನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ದರ್ಶನ್ ಸರ್. ಒಂದು ಮೂಲಭೂತ ಸೌಕರ್ಯಗಳಲ್ಲಿ ತಾರತಮ್ಯ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಅವರ ಜಾಮೀನು ಕೋರಿದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಏನಾಗ್ತಾ ಇದೆ ದರ್ಶನ್ ಸರ್ಗೆ ಜೈಲಿನಲ್ಲಿ ನೋಡಿ, ಆದರೂ ಕೂಡ ಏನೋ ನೆಮ್ಮದಿ ಜೀವನ ಇಲ್ಲ ಅಂತೆಲ್ಲ ಮೊದಲೇ ಹೇಳ್ಕೊಂಡಿದ್ರು. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ನಟ ದರ್ಶನ್ ತುಗುದೀಪ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ತಮಗೆ ಜೀವ ಬೆದರಿಕೆ ನಿಂದನೆ ಆಗ್ತಾ ಇದೆ, ನನಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತು ಅಂತಂದ್ಬಿಟ್ಟು ಅಂದರೆ ಒಂಥರ ಕೀಳಾಗಿ ನೋಡ್ತಾ ಇದ್ದಾರೆ, ಏನೋ ಒಂಥರ ಅಂದರೆ ರೌಡಿಸಮ್ ಥರ ತೋರ್ತಾ ಇದ್ದಾರೆ ಕೋರ್ಟ್. ಅಂದರೆ ಜೈಲೊಳಗಡೆ ನಮಗೆ ಒಂಥರ ಏನೋ ಜೀವ ಬೆದರಿಕೆ, ರೌಡಿಸಮ್ ಥರ ತಾರತಮ್ಯ, ನಿಂದನೆ ಅಂತಂದರೆ ಒಂದು ಮೇಲು ಕೀಳು ಈ ರೀತಿ ಎಲ್ಲ ಅನುಭವಿಸ್ತಾ ಇದೆ. ಈಗ ಮೊದಲೆಲ್ಲ ಹೀರೋ ಆಗಿದೆ, ಈ ರೀತಿ ಎಲ್ಲ ಅನುಭವಿಸ್ತಾ ಇದೆ ಅಂತೆಲ್ಲ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಒಂದು ತುಂಬ ನಿಂದನೆ, ಅವಹೇಳನ ನಿಂದನೆಕಾರಿ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಸರ್. ಬಟ್ ಆದರೂ ಕೂಡ ಕಳೆದ ವರ್ಷ ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾಗಿತ್ತಂತೆ. ಇದೀಗ ಸಾಕ್ಷಿಗಳ ವಿಚಾರಣೆಯಲ್ಲಿ ಒಂದು ವಿಳಂಬ ಮತ್ತು ಜೈಲಿನಲ್ಲಿನ ಅಮಾನವೀಯ ಸ್ಥಿತಿಯನ್ನು ಮುಂದಿಟ್ಟುಕೊಂಡು ದರ್ಶನ್ ಹೊಸದಾಗಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ನಾಳೆ ಮೇ 4 ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಏನು ಮಾಡೋಣ ಅಂತ ಕೂಡ ಅವ್ರಿಗೂ ಕೂಡ ಯೋಚನೆ ಮಾಡಿ ಅರ್ಜಿ ವಿಚಾರಣೆಗೆ ಕರೆದಿದ್ದಾರಂತೆ. ಬಟ್ ಏನಾಗುತ್ತೆ ಅಂತಂದರೆ ನೋಡಿ, ನನಗೆ ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮ ಅರ್ಜಿಯಲ್ಲಿ. ಅವರ ಒಂದು ಅರ್ಜಿಯಲ್ಲಿ ಏನು ಮೇಯ್ನಾಗಿ ತೋಡ್ತಾ ಇದ್ದಾರೆ ಅಂತಂದರೆ ಜೈಲಿನಲ್ಲಿನ ಕರಾಳ ದಿನಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಈಗ ಬಿಚ್ಚಿಟ್ಟಿರುವಂಥ ಒಂದು ದರ್ಶನ್ ಸರ್ ನನ್ನನ್ನು ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲೇ ಕೂಡ ಇರಿಸಲಾಗಿದೆ. ಸಹ ಕೈದಿಗಳು ನನ್ನನ್ನು ನಿಂದಿಸುತ್ತಾನೇ ಇರ್ತಾ ಇದ್ದಾರೆ, ಬೈತಾ ಇದ್ದಾರೆ, ಪದೇ ಪದೇ ಅವಹೇಳನ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಬಟ್ ಇದಕ್ಕೆ ಯಾವುದೇ ಪೊಲೀಸ್ ಕೂಡ ಏನೂ ಸಹಾಯ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಲಿ, ಕೆಲವು ಮೇಲಧಿಕಾರಿಗಳು ಇದ್ದೇ ಇರ್ತಾರಲ್ಲ, ಕೆಲವು ಅಧಿಕಾರಿಗಳು, ಅವರೆಲ್ಲ ಕೂಡ ನನಗೇನು ಕೂಡ ನಾನೇನೇ ಕಂಪ್ಲೇಂಟ್ ಮಾಡೋದು ಸಹಾಯ ಮಾಡ್ತಾ ಇಲ್ಲ, ನಾನೇನು ಮಾಡಲಿ ಅದಕ್ಕೆ ಅಂತ ಕೂಡ ಒಂದು ದರ್ಶನ್ ಸರ್ ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತ ಹೇಳ್ಬೋದು. ಬೆದರಿಕೆಗಳನ್ನು ಕೂಡ ಆಗ್ತಾ ಇದ್ದಾರೆ ನೋಡಿ. ಮೂಲಭೂತ ಸೌಕರ್ಯಗಳಾದ ಸರಿಯಾದ ಆಹಾರ, ಬಟ್ಟೆ, ಹಾಸಿಗೆಯನ್ನು ಪಡೆಯಲು ನಾನು ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಕೂಡ ಮೊದಲೇ ಹೇಳ್ಕೊಂಡಿದ್ದೆ. ನನ್ನ ಕುಟುಂಬದ ಸದಸ್ಯರನ್ನು ಕೂಡ ಭೇಟಿ ಮಾಡಲು ಕೂಡ ಒಂದು ಸಮಾನ ಅವಕಾಶ ನೀಡ್ತಾ ಇಲ್ಲ. ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇದ್ದರೂ ಕೂಡ ಕೇವಲ 2 ರಿಂದ 3 ಬಾರಿ ಮಾತ್ರ ಫಿಸಿಯೋಥೆರಪಿ ನೀಡಲಾಗಿದೆ ಅಂತ ಕೂಡ ಹೇಳ್ಕೊಂಡ್ರು ಅಷ್ಟೇ. ಒಂದು ಅರ್ಜಿಯಲ್ಲಿ ನೋವನ್ನು ತೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಟ ದರ್ಶನ್ ಅವರು. ಬಟ್ ಏನಂತಂದರೆ ಇದ್ರ ಪರ ಏನಂತಂದರೆ ವಕೀಲರು ಏನು ಹೇಳ್ತಾರೆ ಅಂತಂದರೆ ಸವಲತ್ತು ಒಂದು ಏನು ಬೇಕು ಅಂತ ಕೂಡ ಕೋರ್ಕೊಂಡಿದ್ದಾರೆ ದರ್ಶನ್ ಅವರು. ಅರ್ಜಿ 9ಕ್ಕೆ ಮುಂದೂಡಿಕೆ ಅಂತ ಹೇಳಿದರು. ಬಟ್ ಉಮೇಶ್ ರೆಡ್ಡಿಗೆ ಕೊಟ್ಟ ಸೌಲಭ್ಯ ದರ್ಶನ್ಗೆ ಏನಕ್ಕಿಲ್ಲ ಅಂತಕ್ಕಂಥದ್ದು ವಕೀಲರು ಕೇಳ್ತಾ ಇರ್ತಕ್ಕಂಥದ್ದು ನೋಡಿ. ವೃತ್ತಿ ಜೀವನಕ್ಕೆ ಒಂದು ಮರಣಗುಂಟೆ ಅಂತಂದರೆ ದರ್ಶನ್ ಅವರ ಒಂದು ಸುದೀರ್ಘ ಜೈಲುವಾಸ ವೃತ್ತಿ ಬದುಕಿನ ಮೇಲೂ ಕೂಡ ಒಂದು ದೊಡ್ಡ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನೋಡಿ. KVN ಪ್ರೊಡಕ್ಷನ್ ಮತ್ತು ಮೀಡಿಯಾ ಹೌಸ್ ಸ್ಟುಡಿಯೋಸ್ ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಗಳ ಜೊತೆ ಸಿನಿಮಾ ಮಾಡಲು ಸಹಿ ಮಾಡಿದ್ದು ಈಗಾಗಲೇ ನಿರ್ಮಾಪಕರು ಸುಮಾರು 6 ಕೋಟಿ ರೂಪಾಯಿಗಳ ಬಂಡವಾಳವನ್ನು ಅವರ ಮೇಲೆ ಹೂಡಿದ್ದಾರೆ ಅಂತ ಹೇಳ್ಬೋದು. ನಾನು ಪ್ರತಿ ವರ್ಷ 2 ರಿಂದ 3 ಸಿನಿಮಾಗಳನ್ನು ಮಾಡುತ್ತಿದ್ದೆ. ಪ್ರತಿ ವರ್ಷ 2 ರಿಂದ 3 ಸಿನಿಮಾಗಳನ್ನು ಮಾಡ್ತಾ ಇದ್ದೆ. ಈಗ ಜೈಲಲ್ಲಿ ಇರೋದ್ರಿಂದ ಆ ಪ್ರಾಜೆಕ್ಟ್ಗಳೆಲ್ಲ ನಿಂತು ಹೋಗ್ತಾ ಇದೆ. ಇದು ನನ್ನ ಜೀವನೋಪಾಯಕ್ಕೆ ಮತ್ತು ವೃತ್ತಿ ಜೀವನಕ್ಕೆ ದೊಡ್ಡ ನಷ್ಟ ಉಂಟು ಮಾಡ್ತಾ ಇದೆ. ಈ ಜೈಲುವಾಸವೇ ನನ್ನ ಕೆರಿಯರ್ಗೆ ಮರಣದಂಡನೆ ಆಗಲಿದೆ ಅಂತ ಕೂಡ ಒಂದು ಅರ್ಜಿಯನ್ನು ನಟ ದರ್ಶನ್ ತಿಳಿಸಿದ್ದಾರೆ ನೋಡಿ. ಏನಂತಂದರೆ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಸುಳ್ಳು ಹೇಳಿದ್ರ ಅಂತಕ್ಕಂಥದ್ದು ಅದೊಂದು ವಿಷಯ ಆಗಿತ್ತು ಹಿಂದೆ. ತುಗುದೀಪ್ ಮಾಜಿ ಅಕೌಂಟೆಂಟ್ ದೀಪಕ್ ಗಂಗಾಧರ್ ಬಿಚ್ಚಿಟ್ಟ ಒಂದು ರಹಸ್ಯ ಕೂಡ ಅದು ನೆಕ್ಸ್ಟ್ ಎಪಿಸೋಡ್ ನಾನು ತಿಳಿಸಿ ಹೇಳ್ತೀನಿ ಏನಂತ. ಬಟ್ ಸಾಕ್ಷಿಗಳ ವಿಚಾರಣೆ ಏನಂತಂದರೆ ಈ ಪ್ರಕರಣದಲ್ಲಿ ಒಟ್ಟು 273 ಸಾಕ್ಷಿಗಳಿದ್ದು ಕಳೆದ 8 ತಿಂಗಳಿಂದ ಕೇವಲ 15 ಸಾಕ್ಷಿಗಳ ವಿಚಾರಣೆ ಮಾತ್ರ ಪೂರ್ಣಗೊಂಡಿದೆ ಅಂತೆ. ಇನ್ನುಳಿದ ಒಂದು 250ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಮುಗಿಯಲು ವರ್ಷಗಳೇ ಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟು ದೀರ್ಘಕಾಲದವರೆಗೆ ಜೈಲಿನಲ್ಲಿ ಇರ್ತಕ್ಕಂಥದ್ದು ನ್ಯಾಯ ಅಲ್ಲ, ಒಂದು ಜಸ್ಟಿಸೇ ಅಲ್ಲ. ನೀವು ಜಸ್ಟಿಸ್ ಕೊಡ್ತಾ ಇಲ್ಲ ಅಂತ ಕೂಡ ಕೆಲವರು ವಕೀಲರು, ಅವರು ದರ್ಶನ್ ಪರ ವಕೀಲರು ಕೂಡ ತುಂಬ ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು.
ನಮಗೆ ನಮಗೆ ತಕ್ಷಣವೇ ಜಾಮೀನು ನೀಡಿ ಅಂತಕ್ಕಂಥದ್ದು ದರ್ಶನ್ ಸರ್ನ ಒಂದು ಮನವಿಯಾಗಿರುತ್ತೆ ಸುಪ್ರೀಂ ಕೋರ್ಟಲ್ಲಿ. ನಾಳೆ ಮೇ 4 ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆಯಂತೆ. ಡಿ ಬಾಸ್ಗೆ ರಿಲೀಫ್ ಸಿಗಲಿದೆ ಅಂತ ಕೂಡ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಒಂದು ವಿಷಯ ಬರ್ತಾ ಇದೆ. ಬಟ್ ಆದರೂ ಕೂಡ ದರ್ಶನ್ ಸರ್ ಒಂದು ವಿಷಯದಲ್ಲಿ ಇಷ್ಟೊಂದು ಯಾಕಾಯಿತು ಇಲ್ಲಿವರೆಗೂ ಕೂಡ ನೋಡಿ, ಇಲ್ಲಿವರೆಗೂ ದರ್ಶನ್ ಸರ್ ಜೈಲು ಶಿಕ್ಷೆ ಅನುಭವಿಸಿದ್ದಂತೂ ತುಂಬ ಕಷ್ಟನೇ ನಿಜವಾಗ್ಲೂ. ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದಿತ್ತು, ಬಂದುಬಿಟ್ಟಿದೆ. ಈಗ ನೀವು ಕೂಡ ಅಷ್ಟೇ ಅಭಿಮಾನಿಗಳು ತುಂಬ ಕೂಲಾಗಿದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ ಈಗ ನೋಡಿ ನಮ್ಮ ಡಿ ಬಾಸ್ಗೆ ಇಷ್ಟೊಂದೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ, ನೆಮ್ಮದಿ ಅಂತೂ ಕೊಡ್ತಾ ಇಲ್ಲ. ಅವರು ಅದಕ್ಕೋಸ್ಕರ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಒಂದು ಸಾಂಗ್ ಕೂಡ ಮಾಡಿದ್ರು, ಏನೇನೆಲ್ಲ ಮಾಡಿದ್ರು. ಅಂಥವ್ರಿಗೆ ಇವತ್ತು ಟಾರ್ಚರ್ ಕೊಡ್ತಾ ಇದ್ದಾರೆ ಜೈಲಲ್ಲಿ. ಅದಲ್ಲದೆ ಸಹ ಕೈದಿಗಳು ನೋಡಿ ಇವತ್ತು ಏನು ಮಾಡಬೇಕು ದರ್ಶನ್ ಸರ್ಗೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ನಿಂದನೆಯನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ನೀವು ಸಹಿಸ್ಕೊಂಡು ನೋಡಿ ಎಷ್ಟು ಯಾವ ರೀತಿ ಇರಬೇಕಂತಂದರೆ ಜೈಲಲ್ಲಿ ನೋಡಿ ನಾವು ಏನೇ ಮಾಡಿದ್ರೂ ಸಹಿಸ್ಕೊಂಡಿರಬೇಕು. ಯಾಕೆಂದರೆ ನೋಡಿ ಕೆಲವೊಂದಷ್ಟು ಅಲ್ಲಿನ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಯಾಕೆಂದರೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕೆಲಸ ಸರ್ಕಾರಿ ಕೆಲಸ ಆಗಿರೋದ್ರಿಂದ ಯಾರು ಕೂಡ ಬರಲ್ಲ, ಯಾರು ಕೂಡ ಅಲ್ಲಿ ಸಹಾಯಕ ಬರಲ್ಲ. ಒಂದು ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ರು ಕೂಡ ರಿಜೆಕ್ಟ್ ಮಾಡ್ತಾರೆ. ಏನೇ ನಿಮ್ಮ ಪ್ರಾಬ್ಲಮ್ಮು ಅಂತೆಲ್ಲ ಈ ರೀತಿ ಎಲ್ಲ ಮಾತಾಡೋದು ಬಿಟ್ಟರೆ ಬೇರೆ ಇನ್ನೇನು ಮಾಡಲ್ಲ. ಬಟ್ ಆದರೂ ಕೂಡ ದರ್ಶನ್ ಸರ್ ವಿಷಯದಲ್ಲಿ ದಯವಿಟ್ಟು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಕೂಡ ನಾನು ಹೇಳ್ತೀನಿ. ಯಾಕೆಂದರೆ ಸಹ ಕೈದಿಗಳಿಗೆ, ಎಲ್ರಿಗೂ ಅಲ್ಲ, ಸಹ ಕೈದಿಗಳಿಗೆ ಮಾತ್ರ ಯಾರ್ಯಾರು ಈ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅದೆಲ್ಲ ನಿಜವಾಗ್ಲೂ ಆ ರೀತಿ ಮಾಡಬಾರ್ದು. ಯಾಕೆ ಅಂತಂದರೆ ಅವರು ಕೂಡ ಒಳಗಡೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ತಪ್ಪು ಮಾಡಿರೋದಕ್ಕೆ ಮತ್ತೆ ಶಿಕ್ಷೆ ಅನುಭವಿಸ್ತಾ ಇರೋದು. ಈಗಲೂ ಕೂಡ ಸಾವು ನೋವುಗಳ ಮಧ್ಯೆ ಒದ್ದಾಡ್ತಾ ಇದ್ದಾರೆ. ಅದರಿಂದ ತಪ್ಪು ಎಲ್ಲಿ ನಡೀತಾ ಇದೆಯೋ ಅದನ್ನು ತಿದ್ದಬೇಕಾದಂತೂ ಪೊಲೀಸರ ಒಂದು ಕರ್ತವ್ಯ ಆಗಿರಬೇಕು. ಅಲ್ಲಿನ ಅಧಿಕಾರಿಗಳು, ಮೇಲ್ವಿಚಾರಕರು, ಅಧಿಕಾರಿಗಳು ಅಂತ ನಾವು ಏನು ಕರಿತೀವಿ ಅವರೆಲ್ಲ ಅವರು ಆ ವಿಷಯಗಳನ್ನ ಕೆದಕಬೇಕು. ನಿಜವಾಗ್ಲೂ ಒಂದು ತಲೆಗೆ ಹಾಕ್ಕೊಳ್ಳಿಲ್ಲ ಅಂದ್ರೆ ಅದಾಗಲ್ಲ ನಿಜವಾಗ್ಲೂ ನೋಡಿ ಸ್ನೇಹಿತರೆ. ಬಟ್ ಆದರೂ ಕೂಡ ಒಂದು ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮೇಲಧಿಕಾರಿಗಳು ದಯವಿಟ್ಟು ಒಂದು ಈ ವಿಚಾರವನ್ನು ವಿಚಾರಣೆ ಮಾಡಿ. ಅಂದರೆ ನಿಮ್ಗೆ ಏನಿಸ್ತಾ ಇದೆ ಅಲ್ಲಿ ಜೈಲೊಳಗೆ ದರ್ಶನ್ ಸರ್ಗೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ, ಏನಾಗ್ತಾ ಇದೆ, ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅವರಿಂದ, ಅದನ್ನೆಲ್ಲ ದಯವಿಟ್ಟು ವಿಚಾರಣೆ ಮೂಲಕ ಮಾಡೋದು ಒಳ್ಳೆಯದು. ಯಾಕೆಂದರೆ ಸುಮ್ಮನೆ ಇದ್ರಾಗಲ್ಲ. ಇಲ್ಲ ಅಂಥವ್ರಿಗೂ ಕೂಡ ಬೆಂಡೆತ್ತಿ ಸ್ವಲ್ಪ. ಯಾಕೆಂದರೆ ದರ್ಶನ್ ಸರ್ ಕೂಡ ತುಂಬ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಕೂಡ ಅಷ್ಟೇ ಸಹ ಕೈದಿಗಳು, ತಪ್ಪು ಮಾಡಿ ಜೈಲಿಗೆ ಬಂದಿರೋದು, ಸುಮ್ಮನೆ ಬಂದಿಲ್ಲ. ಬಟ್ ಏನಕ್ಕೆ ಮತ್ತೆ ಇನ್ನೂ ಕೂಡ ತಾರತಮ್ಯ ಮಾಡ್ತಕ್ಕಂಥದ್ದು ಏನಕ್ಕೆ? ಅವರು ಕೂಡ ಜೈಲು ಶಿಕ್ಷೆ ಅನುಭವಿಸ್ತಾ ಅಲ್ವಾ? ಜೈಲು ಶಿಕ್ಷೆಯಲ್ಲಿ ಅವ್ರಿಗೂ ಕೂಡ ಒಂದು ಏನು ನ್ಯಾಯ ಸಿಕ್ಬಿಟ್ಟಿದೆ. ಇನ್ನೂ ಕೂಡ ಎಷ್ಟು ವರ್ಷಗಳ ಕಾಲ ಅಲ್ಲೇ ಇರಬೇಕು, ಜೀವಾವಧಿ ಶಿಕ್ಷೆ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ಏನಕ್ಕೆ ಈ ರೀತಿ ಎಲ್ಲ ತಾರತಮ್ಯಗಳು ಮಾಡ್ಕೊಂಡಿರಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಆದಷ್ಟು ಎಲ್ಲರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಿಮಗೇನಿಸುತ್ತೆ ಲೈಕ್ ಮಾಡಿ. ಬಟ್ ಏನಂತಂದರೆ ದರ್ಶನ್ ಸರ್ ವಿಷಯದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಯಾರಿಗೂ ಕೀಳಾಗಿ ನೋಡಬೇಡಿ. ಎಲ್ಲರೂ ಅವರು ಸಹ ಕೈದಿಗಳು ಯಾರಾದರೂ ವೀಡಿಯೋ ನೋಡ್ತಾ ಇದ್ರು ಅವರು ಅಷ್ಟೇ, ಯಾರಿಗೂ ಕೀಳಾಗಿ ನೋಡಬೇಡಿ ದಯವಿಟ್ಟು. ಅವ್ರನ್ನ ಅಂತಲ್ಲ, ಯಾರನ್ನೂ ಅಷ್ಟೇ. ಇಲ್ಲಿ ಯಾರೂ ಮೇಲೆಲ್ಲ ಕೀಳಲ್ಲ. ಪಾಪ ಅವ್ರದ್ದು ಏನೋ ಒಂದು ಕಾರಣ, ಯಾರೋ ಮಾಡಿ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಯಾರು ದಯವಿಟ್ಟು ಒಂದು ಟಾರ್ಚರನ್ನು ಕೊಡೋಕೆ ಹೋಗ್ಬೇಡಿ. ನಿಮಗೆ ನಿಜವಾಗ್ಲೂ ಆ ಥರ ಎಲ್ಲ ಟಾರ್ಚರ್ ಕೊಟ್ಟರೆ ನೀವು ಕೂಡ ಒಂದಿನ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಬಟ್ ಏನಂತಂದರೆ ಈಗ ಆಲ್ರೆಡಿ ಅನುಭವಿಸ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಹೊರಗಿನವರು ಅಷ್ಟೇ, ಜೈಲು ಒಳಗಿದ್ದೀರಾ ಅಂತಲ್ಲ, ಹೊರಗಡೆ ಇದ್ದವರು ಅಷ್ಟೇ. ದಯವಿಟ್ಟು ತಾರತಮ್ಯ ಯಾರ ಮೇಲೆ ಯಾರಾದರೂ ತಾರತಮ್ಯ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಅದೆಲ್ಲ ಮಾನವನಲ್ಲಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೂ ಕೂಡ ನೀವು ಕಂಟ್ರೋಲನ್ನು ಮಾಡ್ಕೋಬೇಕು. ಯಾಕೆಂತಂದರೆ ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಒಳ್ಳೆಯದಾಗಲ್ಲ ನಿಮಗೆ. ಯಾಕೆ ಅಂತಂದರೆ ಅಂಥದ್ದೆಲ್ಲ ನಿಮಗೆ ದಯವಿಟ್ಟು ಬೇಕು. ಜೀವನದಲ್ಲಿ ಕಂಟ್ರೋಲನ್ನು ಮಾಡ್ಕೋಬೇಕು. ಇದೆಲ್ಲ ನಾವು ಯಾವಾಗ ಏನಾಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ನಿಮಗೂ ಕೂಡ ಗೊತ್ತೇ ಇರುತ್ತೆ. ನೋಡಿ ದರ್ಶನ್ ಸರ್ ಕೂಡ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡೋಕ್ಕೆ. ಹಿಂದೆ ಸಿನಿಮಾ ಇಂಡಸ್ಟ್ರಿ ನೋಡಿ ಅವ್ರು ಇಲ್ಲದ್ರಿಂದ ಎಷ್ಟು ಕಷ್ಟಪಡ್ತಾ ಇದೆ ಇವತ್ತು, ಇದೆಲ್ಲ ನಿಮಗೂ ಕೂಡ ಗೊತ್ತಾ ಇದೆ. ಅದರಿಂದ ಅವ್ರು ಬೇಕು ಸಿನಿಮಾ ಇಂಡಸ್ಟ್ರಿಗೆ. ದಯವಿಟ್ಟು ಆದಷ್ಟು ಬಿಡುಗಡೆ ಆಗಲಿ ಬೇಗ ಅಂತ ಆರಿಸ್ಕೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದಗಳು.